ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು ಮಥುರಾನಾಥ ವಿಶ್ವಾಸ. ಒಂದು ಬಾರಿ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯ ಉತ್ತರ ದಿಕ್ಕಿನ ವರಾಂಡಾದಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದರು. ಅವರು ಕಣ್ಣು ತೆರೆದಿದ್ದರೂ ಅವರ ದೃಷ್ಟಿ ಅಂತರ್ಮುಖವಾಗಿದೆ. ಅವರಿಗೆ ಬಾಹ್ಯ ಜಗತ್ತಿನ ಪರಿವೇ ಇಲ್ಲ. ತಮ್ಮ ಆಧ್ಯಾತ್ಮಿಕ ಭಾವಗಳ ಲೋಕದಲ್ಲಿ ಮುಳುಗಿದ್ದಾರೆ. ಅವರ ಮುಖದಲ್ಲಿ ಭಕ್ತಿ, ಕರುಣೆ, ಪ್ರೇಮ ಘನೀಭೂತವಾಗಿದೆ. ಇದೇ ವೇಳೆಗೆ ಸರಿಯಾಗಿ ರಾಣಿ ರಾಸಮಣಿಯ ಅಳಿಯ ಮಥುರಾನಾಥ ವಿಶ್ವಾಸ ನಹಬತ್ಗೆ ಹತ್ತಿರದಲ್ಲಿ ಇರುವಂತಹ ಕುಟಿ ಅಲ್ಲಿ ತನ್ನ ಕೋಣೆಯ ಹೊರಗೆ ವರಾಂಡಾದಲ್ಲಿ ಕುಳಿತಿದ್ದಾನೆ. ಆತನ ಗಮನ ಮಧ್ಯೆ ಮಧ್ಯೆ ಶ್ರೀರಾಮಕೃಷ್ಣರ ಕಡೆಗೆ ಹೋಗುತ್ತಿದೆ. ಅವನು ಹುಕ್ಕ ಸೇದುತ್ತಿದ್ದಾನೆ. ಅವನು ತನ್ನ ಚಿಂತೆಗಳ ಲೋಕದಲ್ಲಿ ಮುಳುಗಿದ್ದಾನೆ. ಶ್ರೀರಾಮಕೃಷ್ಣರಿಗೆ ಮಥುರಾ ಅಲ್ಲಿ ಕುಳಿತಿರುವುದು, ತನ್ನನ್ನು ಅವರು ನಡುವೆ ಗಮನಿಸುತ್ತಿರುವುದು ಗೊತ್ತಿಲ್ಲ. ಹೀಗಿರುವಾಗ ಇದ್ದಕ್ಕಿದ್ದಾಗೆ ಒಂದು ಅದ್ಭುತವಾದ ಆಶ್ಚರ್ಯಕರ ಘಟನೆ ನಡೆಯುತ್ತದೆ. ಮಥುರ ನೋಡ್ತಾನೆ, ಶ್ರೀರಾಮಕೃಷ್ಣರು ಅತ್ತಿಂದಿತ್ತ ಓಡಾಡ್ತಿದ್ದಾರೆ. ಮತ್ತೆ ಮತ್ತೆ ನೋಡ್ತಾನೆ, ಕಣ್ಣುಜ್ಜಿ ನೋಡ್ತಾನೆ. ಅವನ ಕೈಯಿಂದ ಹುಕ್ಕ ಕೊಳವೆ ಜಾರಿ ಕೆಳಕ್ಕೆ ಬೀಳುತ್ತೆ. ಅವನು ದಿಗ್ಗನೇ ಎದ್ದು ನಿಂತ್ಕೊಳ್ತಾನೆ. ಓಡಿ ಶ್ರೀರಾಮಕೃಷ್ಣರ ಪಾದಗಳಲ್ಲಿ ಬಿದ್ದು ಅಳತೊಡಗುತ್ತಾನೆ. ಏನಾಯ್ತಪ್ಪ, ಏನಾಯಿತು? ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ? ಬಾಬಾ, ನೀವು ಯಾರು ಅಂತ ನನಗೆ ಹೇಳಿ. ಬಾಬಾ, ನೀವು ಯಾರು ಅಂತ ನನಗೆ ಹೇಳಿ. ಅಲ್ಲಪ್ಪ, ನಾನು ಯಾರು ಅಂತ ನಿನಗೆ ಹೊಸದಾಗಿ ಹೇಳಬೇಕೆ? ನಾನು ಯಾರು ಅಂತ ಗೊತ್ತಿಲ್ವಾ ನಿನಗೆ? ಬಾಬಾ, ನಾನು ಒಂದು ಅತ್ಯಂತ ಆಶ್ಚರ್ಯಕರವಾದ ಘಟನೆಯನ್ನು ಕಂಡೆ. ನಾನು ನನ್ನ ಕೋಣೆಯಲ್ಲಿ ಅತ್ತಿಂದಿತ್ತ ಹೋಗುವಾಗ ನೀವು ಸಾಕ್ಷಾತ್ ಭವತಾರಿಣಿ ಕಾಳಿಯಾಗಿ ಗೋಚರಿಸಿದ್ರಿ. ಮತ್ತೆ ಇತ್ತಿಂದ ಅತ್ತ ನೀವು ಹೋಗುವಾಗ ಮಹಾದೇವ ಶಿವನಾಗಿ ಗೋಚರಿಸಿದ್ರಿ. ಅದೇ ಕಾಳಿ ನಮ್ಮ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವ ತಾಯಿ ಭವತಾರಿಣಿ ಕಾಳಿ. ಇತ್ತಿಂದತ್ತ ಅತ್ತಿಂದಿತ್ತ ಮಹಾದೇವ ಶಿವ. ನಾನು ನನ್ನ ಭ್ರಮೆ ಇರಬಹುದು ಎಂದು ಬಾಬಾ ಕಣ್ಣು ಉಜ್ಜಿ ನೋಡಿದೆ. ಆದರೆ ಅಲ್ಲ, ನಾನು ಎಷ್ಟು ಬಾರಿ ನೋಡಿದರೂ ಅದೇ ದೃಶ್ಯ ಮತ್ತೆ ಮತ್ತೆ ನನ್ನ ಕಣ್ಣಿಗೆ ಬಿತ್ತು. ಬಾಬಾ, ದಯವಿಟ್ಟು ಹೇಳಿ, ನೀವು ಯಾರು? ಶ್ರೀರಾಮಕೃಷ್ಣರು ಇದ್ಯಾವುದನ್ನೂ ಕೇಳಿಸಿಕೊಂಡೇ ಇಲ್ಲವೋ ಎಂಬಂತೆ, ನನಗೆ ಇದ್ಯಾವುದೂ ಗೊತ್ತಿಲ್ಲಪ್ಪ ಎಂದು, ನಾನು ಅದೇ ಹಳೆಯ ವ್ಯಕ್ತಿ ಎಂದು ಹೇಳಿಬಿಡ್ತಾರೆ. ಆದರೆ ಮಥುರನ ಮನಸ್ಸಿನ ಮೇಲೆ ಈ ದರ್ಶನ ಅತ್ಯಂತ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ಮುಂದೆ ಮಥುರ ಶ್ರೀರಾಮಕೃಷ್ಣರ ಜೀವನದಲ್ಲಿ 14 ವರ್ಷಗಳ ಕಾಲ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತಾನೆ. ಆ ಪಾತ್ರ ವಹಿಸುವುದರಲ್ಲಿ ಈ ದರ್ಶನದ ಭಾಗ ವಿಶೇಷವಾದದ್ದು. ಶ್ರೀರಾಮಕೃಷ್ಣರು ಮುಂದೊಮ್ಮೆ ಭಕ್ತರ ಹತ್ತಿರ ಹೇಳುತ್ತಾರೆ, ಮಥುರ ನನಗೆ ಅಷ್ಟೊಂದು ಸೇವೆ ಮಾಡಿದನಲ್ಲ, ಜಗನ್ಮಾತೆ ಅವನಿಗೆ ಇದರ ಮೂಲಕ ಅಂತ ಹೇಳಿದಾಗ ತಮ್ಮ ಮೂಲಕ ಬಹಳಷ್ಟನ್ನು ತೋರಿಸಿಕೊಟ್ಟಿದ್ದಾಳೆ. ಅವನ ಜಾತಕದಲ್ಲೇ ಬರೆದಿತ್ತು. ಜಗನ್ಮಾತೆ ಅವನ ವಿಷಯದಲ್ಲಿ ಅದೆಷ್ಟು ಕೃಪಾಮಯಿಯಾಗಿ ಇರುತ್ತಾಳೆಂದರೆ, ಅವಳು ಸಾಕ್ಷಾತ್ ಮಾನವ ರೂಪವನ್ನು ಧರಿಸಿ
ಅವನ ಜೊತೆಯಲ್ಲಿ ಇರುತ್ತಾಳೆ, ಅವನ ಜೊತೆಯಲ್ಲಿಯೇ ಓಡಾಡುತ್ತಾಳೆ, ಅವನನ್ನು ರಕ್ಷಿಸುತ್ತಾಳೆ. ಮಥುರ ಈ ದರ್ಶನವಾದ ಬಳಿಕ ಶ್ರೀರಾಮಕೃಷ್ಣರೇ ಜಗನ್ಮಾತೆಯ ರೂಪದಿಂದ ತನ್ನ ಜೊತೆಯಲ್ಲಿ ಇರ್ತಾರೆ, ಓಡಾಡ್ತಾರೆ, ತನ್ನನ್ನು ಸರ್ವ ವಿಧದಿಂದಲೂ ರಕ್ಷಿಸುತ್ತಾರೆ ಎಂಬ ಭರವಸೆಯನ್ನು ತಾಳುತ್ತಾನೆ. ಮಥುರಾನಾಥ ಶ್ರೀರಾಮಕೃಷ್ಣರನ್ನು ಮೊದಲ ಬಾರಿ ಕಂಡಂದಿನಿಂದಲೂ ಅವರಿಂದ ತೀವ್ರವಾಗಿ ಆಕರ್ಷಿತನಾಗಿದ್ದ. ಶ್ರೀರಾಮಕೃಷ್ಣರ ಮಧುರ ನಡೆನುಡಿ, ಮಧುರ ವರ್ತನೆ ಅವನಿಗೆ ಬಹಳ ಒಪ್ಪಿಗೆಯಾಗಿತ್ತು. ಶ್ರೀರಾಮಕೃಷ್ಣರನ್ನು ಅವನು ಹೇಗಾದರೂ ಮಾಡಿ ಒಂದು ಕೆಲಸಕ್ಕೆ ನೇಮಿಸಬೇಕೆಂದು ಉಪಾಯ ಹೂಡಿ ಕೊನೆಗೂ ಅವರಿಗೆ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಅವರನ್ನು ಕಾಳಿ ದೇವಸ್ಥಾನದಲ್ಲಿ ಕಾಳಿಯನ್ನು ಅಲಂಕರಿಸುವ ಕೆಲಸಕ್ಕೆ ನೇಮಿಸುತ್ತಾರೆ. ಇದು ಆಗಿ 3 ತಿಂಗಳಿಗೆ ರಾಧಾಕಾಂತ ಸ್ವಾಮಿಯ ಕಾಲು ಮುರಿದು ಹೋಗುತ್ತೆ. ಆಗ ಶ್ರೀರಾಮಕೃಷ್ಣರ ಸಲಹೆಯನ್ನೇ ಮಥುರ ಕೇಳಿದ. ಶ್ರೀರಾಮಕೃಷ್ಣರ ಸಲಹೆಯಂತೆ ನಡೆಯಲಾಯಿತು. ಅಷ್ಟೇ ಅಲ್ಲ, ಈಗ ರಾಧಾಕಾಂತ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಬಾಧ್ಯತೆಯನ್ನು ಮಥುರ ಶ್ರೀರಾಮಕೃಷ್ಣರಿಗೆ ವಹಿಸುತ್ತಾನೆ. ಬಳಿಕ 1 ವರ್ಷ ಕಳೆಯುವುದರೊಳಗಾಗಿ ಶ್ರೀರಾಮಕೃಷ್ಣರ ಅಣ್ಣ ರಾಮಕುಮಾರ ಅಕಸ್ಮಾತ್ತಾಗಿ ನಿಧನ ಹೊಂದಿದಾಗ ಶ್ರೀರಾಮಕೃಷ್ಣರನ್ನೇ ಮಥುರ ಕಾಳಿ ದೇವಸ್ಥಾನದ ಅರ್ಚಕರನ್ನಾಗಿ ನಿಯಮಿಸುತ್ತಾನೆ. ಇಲ್ಲಿಂದ ಶ್ರೀರಾಮಕೃಷ್ಣರ ಅಭೂತಪೂರ್ವ ಸಾಧನೆ ಆರಂಭ ಆಗುತ್ತೆ. ಶ್ರೀರಾಮಕೃಷ್ಣರು ಭಕ್ತಿ ಭಾವಾವೇಶದಿಂದ ಕೂಡಿ ಭಕ್ತ್ಯುದ್ರಿಕ್ತರಾಗಿ ತಾಯಿ ಕಾಳಿಯ ಪೂಜೆಯನ್ನು ವಿಚಿತ್ರತರವಾಗಿ ಮಾಡತೊಡಗುತ್ತಾರೆ. ಕಾಳಿಯ ಪೀಠದ ಮೇಲೆ ಹತ್ತಿ ತಾಯಿಯ ಕೈ ಹಿಡಿದು ನರ್ತಿಸುವುದು, ಪೀಠದ ಮೇಲೆ ಹತ್ತಿ ತಾಯಿಗೆ ಆಹಾರವನ್ನು ಕೊಡುವುದು, ತಾಯಿಯ ಜೊತೆ ಏನೇನೋ ಮಾತನಾಡುವುದು, ದೇವಿಗೆ ಅಲಂಕರಿಸಲು ಹೂವನ್ನು ತೆಗೆದುಕೊಂಡು ಬರುವಾಗಲೂ ಅವಳ ಜೊತೆ ಮಾತನಾಡುತ್ತಲೇ ಇರುವುದು. ಇದನ್ನೆಲ್ಲ ಕಂಡು ದೇವಸ್ಥಾನದ ಬೇರೆ ಅಧಿಕಾರಿಗಳು, ಬೇರೆ ಅರ್ಚಕರು ಇದನ್ನೆಲ್ಲ ಮತಿಭ್ರಮೆ ಎಂದು, ಶ್ರೀರಾಮಕೃಷ್ಣರಿಗೆ ಹುಚ್ಚು ಹಿಡಿದಿದೆ ಎಂದು ತಪ್ಪಾಗಿ ತಿಳಿದುಕೊಂಡು ಧಣಿಗಳಿಗೆ, ಅಂದರೆ ಮಥುರಾನಾಥನಿಗೆ ದೂರು ಕೊಡುತ್ತಾರೆ. ಆದರೆ ಮಥುರ ಈ ಯಾವ ದೂರನ್ನೂ ಕೇಳಿಸಿಕೊಳ್ಳುವುದಿಲ್ಲ. ಅವನು ಎಲ್ಲ ಅಧಿಕಾರಿಗಳಿಗೆ ತಾನೇ ಖುದ್ದಾಗಿ ಬಂದು ಪರೀಕ್ಷೆ ಮಾಡಿ ತೀರ್ಮಾನಿಸುವುದಾಗಿ ಹೇಳಿಬಿಟ್ಟ. ಅದೊಂದು ದಿನ ಮಥುರ ಕಾಳಿ ದೇವಸ್ಥಾನಕ್ಕೆ ಯಾರಿಗೂ ಗೊತ್ತಿಲ್ಲದೆ ಬರುತ್ತಾನೆ. ಮರೆಯಲ್ಲಿ ನಿಂತು ಶ್ರೀರಾಮಕೃಷ್ಣರ ಅದ್ಭುತವಾದ ಪೂಜೆಯನ್ನು ನೋಡುತ್ತಾನೆ. ಶ್ರೀರಾಮಕೃಷ್ಣರು ಭಕ್ತಿ ಭಾವ ಉದ್ದೀಪಿತರಾಗಿ ಸುತ್ತ ಯಾರು ಬಂದರು ಯಾರು ಹೋದರು ಎಂಬುದರ ಪರಿವೇ ಇಲ್ಲದೆ ಕಾಳಿಯ ಭಾವದಲ್ಲಿ ಮುಳುಗಿ ಪೂಜೆ ಮಾಡುತ್ತಿದ್ದುದನ್ನು ಕಂಡು ಅಪ್ರಯತ್ನವಾಗಿ ಅವನ ಕಣ್ಣುಗಳಿಂದ ಪ್ರೇಮಾಶ್ರು ಬಂದಿತು. ಇಡೀ ದೇವಾಲಯ ದೈವೀ ಶಕ್ತಿಯಿಂದ ಓತಪ್ರೋತವಾದಂತೆ ಅವನಿಗೆ ಭಾಸವಾಯಿತು. ಅವನು ಮರಳಿ ತನ್ನ ಮನೆಗೆ ಹೋಗಿ ದೇವಾಲಯದ ಅಧಿಕಾರಿಗಳಿಗೆ, ಕಿರಿಯ ಭಟ್ಟಾಚಾರ್ಯರು ತಮಗೆ ಇಷ್ಟ ಬಂದ ಹಾಗೆ ಪೂಜೆಯನ್ನು ಮಾಡಿಕೊಂಡು ಹೋಗಲಿ, ಅಲ್ಲಿ ಯಾವುದೇ ಘಟನೆ ನಡೆದರೂ ನನಗೆ ಮೊದಲು ವಿಷಯವನ್ನು ತಿಳಿಸಬೇಕು, ನೀವು ಯಾರೂ ಅವರ ಸುದ್ದಿಗೆ ಹೋಗಬಾರದು ಎಂಬ ಆದೇಶವನ್ನು ಹೊರಡಿಸಿದನು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರನ್ನು ಕುರಿತು ಮಥುರ ರಾಣಿ ರಾಸಮಣಿಯ ಹತ್ತಿರ ನಮಗೆ ಒಬ್ಬ ಅದ್ಭುತ ಅರ್ಚಕರೇ ದೊರೆತಿದ್ದಾರೆ. ಇನ್ನು ತಾಯಿ ಜಗನ್ಮಾತೆ
ಜಾಗೃತಳಾಗುವುದರಲ್ಲಿ ಎರಡು ಮಾತೇ ಇಲ್ಲ ಎಂಬ ಮಾತನ್ನು ಅಭಿಮಾನಪೂರ್ವಕವಾಗಿ ಹೇಳುತ್ತಾನೆ. ಹೀಗೆ ಮಥುರಾ ರಾಮಕೃಷ್ಣರ ಸಂಬಂಧ ಆರಂಭದ ವರ್ಷಗಳಿಂದಲೂ ಕೊನೆಯವರೆಗೂ ಅತ್ಯಂತ ಆರೋಗ್ಯಕರವಾಗಿತ್ತು. ಅದು ಗುರು ಮತ್ತು ಭಕ್ತನ ಸಂಬಂಧ, ಗುರು ಮತ್ತು ಶಿಷ್ಯರ ಸಂಬಂಧ ಆಗಿತ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.